ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಕೇಸಿಗೆ ರೋಚಕ ತಿರುವು ಈಗ ಸಿಗ್ತಾ ಇದೆ ನೋಡಿ. ಕಸ್ಟಡಿಯಲ್ಲಿರುವಂತಹ ಹಂತಕ ಜೋಡಿ ಬಾಯ್ಬಿಟ್ಟಂತಹ ಕರಾಳ ಸೀಕ್ರೆಟ್ ಏನು? ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಕೇಸ್ಗೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಕಸ್ಟಡಿಯಲ್ಲಿರುವಂತಹ ಹಂತಕ ಜೋಡಿ ಕರಾಳ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದೆ. ಏನದು? ಹೆತ್ತ ತಾಯಿ ವಿರುದ್ಧವೇ ಕತ್ತಿ ಮಸಿತಾ ಇದ್ದಂತಹ ರಾಕ್ಷಸಿ ಶ್ವೇತಾ ಮಗಳು 6 ತಿಂಗಳಿಂದ ಇಡೀ ಕುಟುಂಬದ ಕೊಲೆಗೆ ಹಂತಕ ಜೋಡಿ ಸ್ಕೆಚ್ ಹಾಕಿತ್ತು. ಇಲ್ಲಿ ಕೊಲೆ ಮಾಡಲು ಖತರ್ನಾಕ್ ಐಡಿಯಾವನ್ನ ಕೊಟ್ಟಿದ್ದೆ ಹಂತಕಿ ಶ್ವೇತಾ. ಅಂದ್ರೆ ಹೆತ್ತ ತಂದೆ ತಾಯಿಯನ್ನ ಕೊಲೆ ಮಾಡಲು ಐಡಿಯಾ ಕೊಟ್ಟಿದ್ದಾಳೆ ಆಕೆ. ಶ್ವೇತಾ ಐಡಿಯಾಗೆ ಮತ್ತೊಂದಷ್ಟು ಪ್ಲಾನ್ ಮಾಡಿದಂತಹ ಖತರ್ನಾಕ್ ಒಂದಲ್ಲ ಎರಡು ಒಂದು ಫ್ಲಾಟ್ ಅನ್ನ ಬಾಡಿಗೆ ಪಡೆದುಕೊಂಡಿದ್ರು. 2 ಫ್ಲಾಟ್ ಬಾಡಿಗೆ ಪಡೆದಿದ್ದ ಹಿಂದೆ ರೋಚಕ ಸೀಕ್ರೆಟ್ ಇರುವಂಥದ್ದು. 2 ಫ್ಲಾಟ್ ಒಂದಲ್ಲ 2 ಫ್ಲಾಟ್ ಅನ್ನ ಬಾಡಿಗೆಗೆ ಪಡ್ಕೊಂಡಿದ್ರು. ಅದಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಈಗ ಕಸ್ಟಡಿಯಲ್ಲಿರುವಂತಹ ಹಂತಕ ಜೋಡಿ ಈಗ ಕರಾಳ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ, ಬಾಯ್ ಬಿಟ್ಟಿದ್ದಾರೆ. ಹೆತ್ತ ತಾಯಿ ವಿರುದ್ಧವೇ ಕತ್ತಿ ಮಸಿತಾ ಇದ್ದಂತಹ ರಾಕ್ಷಸಿ ಶ್ವೇತಾ ನೋಡಿ 6 ತಿಂಗಳಿಂದ ಇಡೀ ಕುಟುಂಬದ ಕೊಲೆಗಾಗಿ ಈ ಜೋಡಿ ಸ್ಕೆಚ್ ಹಾಕಿತ್ತು. ಕೊಲೆ ಮಾಡಲು ಖತರ್ನಾಕ್ ಐಡಿಯಾ ಕೊಟ್ಟಿದ್ದೆ ಹಂತಕಿ ಶ್ವೇತಾ. ಹೆತ್ತ ತಂದೆ ತಾಯಿ ಜೊತೆಗೆ ಸಹೋದರಿ ಅವರನ್ನು ಕೊಲೆ ಮಾಡಲು ಶ್ವೇತಾ ಐಡಿಯಾಗೆ ಮತ್ತೊಂದಷ್ಟು ಪ್ಲಾನ್ ಮಾಡಿದಂತಹ ಖತರ್ನಾಕ್ ಕೆನತ್ ಒಂದಲ್ಲ 2 ಫ್ಲಾಟ್ ಅನ್ನ ಬಾಡಿಗೆ ಪಡೆದಿದ್ದಂತಹ ಈ ಹಂತಕ ಜೋಡಿ 2 ಫ್ಲಾಟ್ ಅನ್ನ ಬಾಡಿಗೆ ಪಡೆದಿದ್ದಂತಹ ಹಿಂದೆ ರೋಚಕ ಸೀಕ್ರೆಟ್ ಇತ್ತು. ಅಂದ್ರೆ ಕೊಲೆ ಮಾಡಲಿಕ್ಕೆ ಫ್ಲಾಟ್ ಅನ್ನ ಅವರು ಬಾಡಿಗೆ ಪಡೆದುಕೊಂಡಿದ್ರ ಅನ್ನುವಂಥದ್ದು. 6 ತಿಂಗಳು ನೋಡಿ, 6 ತಿಂಗಳು ಸ್ಕೆಚ್ ಹಾಕಿರುವಂಥದ್ದು ಕೊಲೆ ಮಾಡಲಿಕ್ಕೆ ಅಂತಾನೆ. ಇದು ಯಾವ ರೀತಿ ಅಂದ್ರೆ ಹೆತ್ತ ತಂದೆ ತಾಯಿನೇ ಕೊಲ್ಲುವಂತಹ ಮನಸ್ಥಿತಿ ಆಕೆಗೆ ಹೇಗೆ ಬರುತ್ತೆ ಅಂತ ಇಲ್ಲಿ ಅಷ್ಟು ಒಂದು ಕ್ರೂರತ್ವ ಇದೆಯಾ ಆಕೆಗೆ ಅಂತ 6 ತಿಂಗಳಿಂದ ಇಡೀ ಕುಟುಂಬದ ಕೊಲೆಗೆ ಆಕೆ ಸ್ಕೆಚ್ ಹಾಕೊಂಡಿರುವಂಥದ್ದು. ಇಲ್ಲಿ ಕೊಲೆ ಮಾಡಲು ಖತರ್ನಾಕ್ ಐಡಿಯಾ ಕೊಟ್ಟಿದ್ದೆ ಹಂತಕಿ ಶ್ವೇತಾ. ಇಡೀ ಕೆನತ್ ಏನೋ ಬೇರೆ ಆತ ಅವನು, ಆದ್ರೆ ಹೆತ್ತ ತಂದೆ ತಾಯಿ ಜೊತೆಗೆ ಹುಟ್ಟಿದಂತಹ ತಂಗಿಯನ್ನ ಕೊಲೆ ಮಾಡಲು ಈಕೆಗೆ ಹೇಗಾದ್ರೂ ಮನಸ್ಸು ಬಂತು ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಅಷ್ಟು ಕ್ರೂರತ್ವ ಇದೆಯಾ ಈಕೆಗೆ ಅಂತ. 2 ಫ್ಲಾಟ್ ಅನ್ನ ಬಾಡಿಗೆಗೆ ಪಡಿತಾರೆ ಕೊಲೆ ಮಾಡ್ಲಿಕ್ಕೆ ಅಂತಾನೆ ಈ ರೀತಿ ಪ್ಲಾನ್ ಮಾಡಿದ್ರ ಏನು ಅನ್ನುವಂಥದ್ದು. ಈ ಒಂದು ತ್ರಿಬಲ್ ಮರ್ಡರ್ ಕೇಸ್ ಏನಿದೆ ಇದು ಈಗ ದಿನದಿಂದ ದಿನಕ್ಕೆ ರೋಚಕ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ. ಪೊಲೀಸ್ನವರ ಕಸ್ಟಡಿಯಲ್ಲಿ ಈಗ ಹಂತಕರು ಒಂದೊಂದೇ ವಿಚಾರವನ್ನ ಬಾಯಿ ಬಿಡ್ತಾ ಇರುವಂಥದ್ದು. ಹೆತ್ತ ತಾಯಿ ವಿರುದ್ಧವೇ ಶ್ವೇತಾ ಕತ್ತಿ ಮಸಿತಾ ಇದ್ಲು. ಅಂದ್ರೆ 6 ತಿಂಗಳಿಂದ ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಜೋಡಿ. ಈ ಹಂತಕ ಜೋಡಿ ಸಾಯಿಸ್ಲಿಕ್ಕೆ 6 ತಿಂಗಳುಗಳ ಕಾಲ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದಕ್ಕಾಗಿ 2 ಫ್ಲಾಟ್ ಅನ್ನ ಬಾಡಿಗೆ ಪಡೆದುಕೊಂಡಿರುವಂಥದ್ದು ನೋಡಿ. ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ತ್ರಿಬಲ್ ಮರ್ಡರ್ ಕೇಸ್ ಏನಿದೆ ಈ ವಿಚಾರ. ಹೆತ್ತ ತಾಯಿ ವಿರುದ್ಧವೇ ಕತ್ತಿ ಮಸಿತಾ ಇದ್ಲು ಈಕೆ. ಕೊಲೆ ಮಾಡಲು ಇಡೀ ಕುಟುಂಬವನ್ನ ಕೊಲೆ ಮಾಡಲು 6 ತಿಂಗಳು ಸತತ 6 ತಿಂಗಳು ಸ್ಕೆಚ್ ಹಾಕಿದ್ದಾಳೆ. ಇವಳು ಯಾವ ಸೀಮೆ ಮಗಳು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಬರುವಂಥದ್ದು. ಯಾಕಂದರೆ ಹೆತ್ತ ತಾಯಿ ತಂದೆ ತಾಯಿಗೆ ನಿಮಗೆ ಋಣ ತೀರ್ಸಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಅವರನ್ನು ಬದುಕಕ್ಕಾದರೂ ಬಿಡಬೇಕಿತ್ತು ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಸೀಗೆಹಳ್ಳಿ ಫ್ಲ್ಯಾಟ್ನಲ್ಲಿ ಕೊಲೆ ಆಗಿರುವಂಥದ್ದು. ಸೀಗೆಹಳ್ಳಿ ಫ್ಲ್ಯಾಟ್ನಲ್ಲಿ ಕೊಲೆ ಮಾಡಿ ಪಕ್ಕಾ ಪ್ಲಾನ್ ಮಾಡಿ 2 ಫ್ಲ್ಯಾಟನ್ನು ಬಾಡಿಗೆ ಪಡೆದಿದ್ದಂತಹ ಜೋಡಿ ಇದು. ತಂದೆ ತಾಯಿ ತಂಗಿಯನ್ನ ಭೀಕರವಾಗಿ ಕೊಂದಿದ್ದ ಶ್ವೇತಾ ಹಾಗೂ ಕೆನತ್ ಕೊಲೆ ಮಾಡಿ 3 ಮೃತದೇಹವನ್ನ ಸಾಗಿಸಲು ನಡೆದಿತ್ತು ದೊಡ್ಡ ಪ್ಲಾನ್. ಸೀಗೆಹಳ್ಳಿಯಿಂದ ದೊಡ್ಡ ಮನೆ ಕುಂದಿ ಫ್ಲಾಟ್ಗೆ ಶವವನ್ನ ಸಾಗಿಸಲು ಪ್ಲಾನ್ ಅನ್ನ ಮಾಡಲಾಗಿತ್ತು. ಶವ ಸಾಗಿಸಲೆಂದೇ ದೊಡ್ಡ ಬೀನ್ ಬ್ಯಾಗ್ ಅನ್ನ ಕೂಡ ಈ ಜೋಡಿ ಖರೀದಿ ಮಾಡಿತ್ತು. ಶವಗಳನ್ನ ಕತ್ತರಿಸಿ ಬೀನ್ ಬ್ಯಾಗ್ನಲ್ಲಿ ಸಾಗಿಸಲು ಖತರ್ನಾಕ್ ಪ್ಲಾನ್ ಮಾಡಿದ್ರು. ಬೀನ್ ಬ್ಯಾಗ್ನಲ್ಲಿ ಶವ ಕೊಂಡೊಯ್ಯಲು ಟ್ರಾಲಿಯನ್ನ ಖರೀದಿ ಮಾಡಿದಂತಹ ಹಂತಕರು ಶವಗಳನ್ನ ದೊಡ್ಡನೆ ಕುಂಕಿ ಫ್ಲಾಟ್ಗೆ ತೆಗೆದುಕೊಂಡು ಹೋಗಲು ಪ್ಲಾನ್ ಮಾಡಿದ್ರು. ಮೃತದೇಹಗಳನ್ನ ಸುಡಲೆಂದೇ ಕಟ್ಟಿಗೆಯನ್ನ ಕೂಡ ಈ ಜೋಡಿ ಖರೀದಿ ಮಾಡಿತ್ತು. ಮೃತದೇಹ ಸುಡೋದ್ರಿಂದ ಹೊಗೆಯಂತಹ ಹೊಗೆಗಂತಾನೆ ಮತ್ತೊಂದು ಪ್ಲಾನ್, ಹೊಗೆ ಆಚೆ ಹೋಗುವಂತೆ ಮಾಡಿದ್ರು. ಇಲ್ಲಿ ಪ್ಲಾನ್ ಕೂಡ ರೂಪಿಸಲಾಗಿತ್ತು ನೋಡಿ. ತಂದೆ ಸೋಮಸುಂದರ್ ಆಚೆ ಓಡಿ ಬಂದಿದ್ದಕ್ಕೆ ಈಗ ಎಲ್ಲ ಪ್ಲಾನ್ ಫ್ಲಾಪ್ ಆಗಿದೆ.
ನಿಜಕ್ಕೂ ಕೂಡ ಭಯಾನಕ ಅಂತಲೇ ಹೇಳ್ಬೋದು ಇದು. ಅಂದರೆ ಹೆತ್ತ ತಂದೆ ತಾಯಿನ ಈ ರೀತಿನೂ ಮಗಳು ಕ್ರೂರವಾಗಿ ಸಾಯಿಸ್ತಾಳ ಅಂತ ಇಲ್ಲಿ ಪ್ರಶ್ನೆ. ಅಂದರೆ ಈ ರೀತಿ ಸ್ಕೆಚ್ ಹಾಕ್ಕೊಂಡಿದ್ರು, ಪ್ಲ್ಯಾನ್ ಮಾಡಿದರು, ಸೀಗೆಹಳ್ಳಿ ಫ್ಲ್ಯಾಟ್ನಲ್ಲಿ ಕೊಲೆ ಮಾಡಿ ಡಿಸ್ಪೋಸ್ ಮಾಡುವಂಥದ್ದು ಬೇರೆ ಫ್ಲ್ಯಾಟ್ನಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ರು ಈ ಜೋಡಿ. ತಂದೆ ತಾಯಿ ತಂಗಿಯನ್ನು ಭೀಕರವಾಗಿ ಕೊಂದಿದ್ದಂತಹ ಶ್ವೇತಾ ಹಾಗೂ ಕೆನೆತ್ ಕೊಲೆ ಮಾಡಿ 3 ಮೃತದೇಹಗಳನ್ನು ಸಾಗಿಸಲು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅಂದರೆ ಅದಕ್ಕೋಸ್ಕರನೇ ಬೀನ್ ಬ್ಯಾಗನ್ನು ಕೂಡ ಇಲ್ಲಿ ಖರೀದಿ ಮಾಡಿದರು. ಶವವನ್ನು ಕಟ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ಸಾಗಿಸ್ಬೇಕು ಅಂತ ಒಂದಷ್ಟು ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿದ್ರು.